ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಭಾರತ್ ಫೋರ್ಜ್ ಕಂಪನಿಯ ಕ್ವಾರ್ಟರ್ 4 ರಿಸಲ್ಟ್ಸ್ ಬಂದಿದೆ ರೀಸೆಂಟ್ ಆಗಿ. ಸೊ ಅದರಲ್ಲಿ ಬಂದಿರತಕ್ಕಂತಹ ವಿಷಯಗಳನ್ನ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಕಂಪನಿ ಯಾವ್ಯಾವ ರೀತಿ ರನ್ ಆಗ್ತಾ ಇದೆ, ಕಂಪನಿ ಬಿಸ್ನೆಸ್ ಏನು, ಹಾಗೆ ಈ ಕಂಪನಿ ಎಸ್ಪೆಷಲಿ ಆಟೋಮೋಟಿವ್ ಕಂಪನಿ ಆಗಿರುತ್ತೆ. ಇದ್ರ ರಿಲೇಟೆಡ್ ಸುಮಾರು ವಿಷಯಗಳು ಹೊಸಬರಿಗೆ ತಿಳ್ಕೊಳ್ಳೋದಂತ ಇರುತ್ತೆ. ಹಾಗೆ ಇನ್ ಕೇಸ್ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಕಂಪನಿಯಲ್ಲಿ ಸುಮಾರು ರೀತಿಯ ಫಿನಾನ್ಷಿಯಲ್ ರೇಷಿಯೋಸ್ ಆಗಿರಬಹುದು, ಓವರ್ ಆಲ್ ಕಂಪನಿಯ ಒಂದು ಓವರ್ ವ್ಯೂ ನಿಮ್ಗೆ ಅರ್ಥ ಆಗುತ್ತೆ. ಮುಂದಿರೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಭಾರತ್ ಫೋರ್ಜ್ ಲಿಮಿಟೆಡ್ BFL ಅಂತಾನು ಕರೀತಾರೆ. ಸೊ ಈ ಕಂಪನಿ ಕಲ್ಯಾಣಿ ಗ್ರೂಪ್ಸ್ ಅಂಡರ್ ಅಲ್ಲಿ ಬರತಕ್ಕಂಥದ್ದು. ಕಲ್ಯಾಣಿ ಗ್ರೂಪ್ಸ್ ಓವರ್ ಆಲ್ ಇಯರ್ಲಿ ಟರ್ನ್ ಓವರ್ ಬಂದು ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ more than $3 billion ಇರುತ್ತೆ. ಸೊ ಇನ್ ದಟ್ ಪರ್ಸ್ಪೆಕ್ಟಿವ್ ಓವರ್ ಆಲ್ ಒಂದು ದೊಡ್ಡ ಕಂಪನಿ ಅಂಡರ್ ಅಲ್ಲಿ ಈ ಒಂದು ಕಂಪನಿ ಮಾನಿಟರ್ ಆಗ್ತಾ ಇರೋದು ನಮಗೆ ಇಲ್ಲಿ ಗಮನಕ್ಕೆ ಬರುತ್ತೆ. ನೆಕ್ಸ್ಟ್ ಇವರ ಬಿಸ್ನೆಸ್ ವೈಸ್ ನೋಡೋದಾದ್ರೆ ಮೇನ್ ಆಗಿ ಇವರ ಮೇನ್ ಫೋಕಸ್ ಏನಿದೆಯೋ ಅದು ಆಟೋಮೋಟಿವ್ ಇಂಡಸ್ಟ್ರಿ ಆಗಿರುತ್ತೆ. ಹಾಗೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ವರ್ಕ್ ಮಾಡ್ತಾರೆ. ಈಗ ಡಿಫೆನ್ಸ್ ರಿಲೇಟೆಡ್ ಇರಬಹುದು, ಅದರ್ ರಿಲೇಟೆಡ್ ಫೋರ್ಜ್ಡ್ ಹಾಗೆ ಅಂಡ್ ಮಷಿನ್ ಪ್ರಾಡಕ್ಟ್ಸ್ ಅನ್ನ ಇವರು ರೆಡಿ ಮಾಡಿ OEMs ಅಂದ್ರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಯಾರು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ ಅಂತ ತಗೊಂಡ್ರೆ ಈ ಕಾರ್ ಎಂಡ್ ಪ್ರಾಡಕ್ಟ್ ರೆಡಿ ಮಾಡುವಂತವರು OEM ಆಗಿರ್ತಾರೆ. ಬಟ್ ಇದಕ್ಕೆ ಬೇಕಾಗಿರುವಂತಹ ಸ್ಪೇರ್ ಪಾರ್ಟ್ಸ್ ಕಳಿಸುವಂತಹ ಒಂದು ಕೆಲಸಗಳನ್ನ ಈ ಒಂದು ಕಂಪನಿ ಮಾಡ್ತಾ ಇರುತ್ತೆ. ಮೇಜರ್ ಆಗಿ ಇವ್ರ ಬಿಸ್ನೆಸ್ ಬಂದು ಆಟೋಮೋಟಿವ್ ಅಥವಾ ಆಟೋಮೊಬೈಲ್ ರಿಲೇಟೆಡ್ ಆಗಿರುತ್ತೆ. ಬಿಕಾಸ್ 60% ಆಫ್ ದೇರ್ ರೆವೆನ್ಯೂ ಏನಿದೆ 60% ಆಫ್ ರೆವೆನ್ಯೂ ಈ ಕಂಪನಿದು. ಅದನ್ನ ಇನ್ ಡೀಟೇಲ್ ಆಗಿ ನಾವು ನೋಡೋಣ. ನೆಕ್ಸ್ಟ್ ಇಲ್ಲಿ ಆಟೋಮೋಟಿವ್ ಸೆಗ್ಮೆಂಟ್ ಬಗ್ಗೆ ನಾವು ಗಮನ ಕೊಡೋಣ. ಇವಾಗ ಆಟೋಮೋಟಿವ್ ಸೆಗ್ಮೆಂಟ್ ವೈಸ್ ನಾನು ಹೇಳಿದೆ ಕಂಪನಿಯ 60% ರೆವೆನ್ಯೂ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಇಂದ ಬರ್ತಾ ಇರತಕ್ಕಂತ ಇರುತ್ತೆ. ಇದರಲ್ಲಿ ಮೇನ್ ಆಗಿ ಕಮರ್ಷಿಯಲ್ ಆಗಿ ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ ಬರುತ್ತೆ. ಸೊ ಈ ಕಮರ್ಷಿಯಲ್ ವೆಹಿಕಲ್ಸ್ ಇಂದ ನೋಡೋದಾದ್ರೆ 43% ರೆವೆನ್ಯೂ ಬರ್ತಾ ಇರುತ್ತೆ ಕಂಪನಿಗೆ. ಹಾಗೆ ಪ್ಯಾಸೆಂಜರ್ ವೆಹಿಕಲ್ಸ್ ನೋಡೋದಾದ್ರೆ 13% ಈ ಒಂದು ಕಂಪನಿಗೆ ರೆವೆನ್ಯೂ ಜನರೇಟ್ ಆಗ್ತಾ ಇರುತ್ತೆ. ಇನ್ ಟರ್ಮ್ಸ್ ಆಫ್ ದ ಕ್ಯಾಟಗರಿ ವೈಸ್ ನೋಡೋದಾದ್ರೆ ಇದರಲ್ಲಿ ಇವರು ಡಿಫರೆಂಟ್ ಪ್ರಾಡಕ್ಟ್ಸ್ ಗಳು ರೆಡಿ ಮಾಡ್ತಾರೆ. ಅದರ್ವೈಸ್ ನೋಡೋದಾದ್ರೆ ಈ ಕಂಪನಿಯ ಮೇಜರ್ ಪ್ರಾಡಕ್ಟ್ಸ್ ಅನ್ನ ನೋಡೋದಾದ್ರೆ 3 ಮೇಜರ್ ಪ್ರಾಡಕ್ಟ್ಸ್ ಇರುತ್ತೆ. ಮೊದಲನೇದಾಗಿ ಸ್ಟೀಲ್ ಫೋರ್ಜಿಂಗ್ ಇಂದ ಅವರಿಗೆ 37% ರೆವೆನ್ಯೂ ಜನರೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಫಿನಿಶ್ಡ್ ಮಷಿನ್ ಕ್ರಾಂಕ್ ಶಾಪ್ಸ್ ಅಂತ ಬರುತ್ತೆ. ಇದರಿಂದ 35% ರೆವೆನ್ಯೂ ಏನಿದೆಯೋ ಇದರಿಂದ ಜನರೇಟ್ ಆಗ್ತಾ ಇರುತ್ತೆ. ಹಾಗೆ ಫ್ರಂಟ್ ಎಕ್ಸೆಲ್ ಅಸೆಂಬ್ಲಿ ಅಂಡ್ ಕಾಂಪೋನೆಂಟ್ಸ್ ಗಳಿಂದ ಮಿಕ್ಕಿರೋ 14% ರೆವೆನ್ಯೂ ಜನರೇಟ್ ಆಗ್ತಾ ಇರುತ್ತೆ. ಇನ್ನು ಓವರ್ ಆಲ್ ನಾನು ಆಲ್ರೆಡಿ ಹೇಳಿದೆ ಬರೀ ಆಟೋಮೋಟಿವ್ ಸೆಗ್ಮೆಂಟ್ ಎಲ್ಲ ಬೇರೆ ಬೇರೆ ರೀತಿಯ ವರ್ಕ್ ಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಓವರ್ ಆಲ್ ಆಟೋಮೋಟಿವ್ ಸೆಗ್ಮೆಂಟ್ ಅಲ್ಲಿ ನೋಡೋದಾದ್ರೆ ಈ ಕಂಪನಿ ಫೈನಲ್ ಪ್ರಾಡಕ್ಟ್ ಯಾರು ರೆಡಿ ಮಾಡ್ತಾ ಇರ್ತಾರೋ OEM ಅಂತ ಕರೀತಾರೆ, ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ. ಸೊ ಅವರಿಗೆ ಈ ಒಂದು ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡುವಂತ ಕೆಲಸನ ಮಾಡ್ತಾ ಇರುತ್ತೆ. ಆ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ತಾ ಇರುತ್ತೆ. ಇದರಲ್ಲಿ ನೋಡೋದಾದ್ರೆ 43% ಏನಿದೆಯೋ ರೆವೆನ್ಯೂ ಕಂಪನಿಗೆ ಬರ್ತಾ ಇರತಕ್ಕಂಥದ್ದು ಕಮರ್ಷಿಯಲ್ ವೆಹಿಕಲ್ಸ್ ರಿಲೇಟೆಡ್ ಬರ್ತಾ ಇರುತ್ತೆ ಆ ಸೆಗ್ಮೆಂಟ್ ಅಲ್ಲಿ. ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಮಿಕ್ಕಿರೋ 13% ಏನಿದೆಯೋ ಅದು ಬರ್ತಾ ಇರುತ್ತೆ. ಓವರ್ ಆಲ್ 60% ರೆವೆನ್ಯೂ ಏನಿದೆಯೋ ಕಂಪನಿಗೆ ಬರ್ತಾ ಇರತಕ್ಕಂಥದ್ದು ಆಟೋಮೋಟಿವ್ ಇಂಡಸ್ಟ್ರಿಯಿಂದ ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗೆ ಈ ಆಟೋ ಕಾಂಪೋನೆಂಟ್ ಬಿಸ್ನೆಸ್ ನೋಡೋದಾದ್ರೆ ಭಾರತ್ ಫೋರ್ಜ್ ಲಿಮಿಟೆಡ್ ಬಂದು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಗಿರ್ತಾರೆ. ಈ ಒಂದು ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇವರಿಗೆ ಬಹಳ ಮೇಜರ್ ದೊಡ್ಡ ಕಂಪನಿಗಳು ಕೂಡ ಇವರಿಗೆ ಕಸ್ಟಮರ್ಸ್ ಆಗಿರ್ತಾರೆ. ನೋಡೋದಾದ್ರೆ ವೋಲ್ವೋ, ಜನರಲ್ ಮೋಟರ್ಸ್, ಕ್ಯಾಟರ್ಪಿಲ್ಲರ್, ಟಾಟಾ ಮೋಟರ್ಸ್, M&M, ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್. ಸೊ ಈ ತರ ಡಿಫರೆಂಟ್ ದೊಡ್ಡ ಕಂಪನಿಗಳೇನಿದೆ ಈ ಒಂದು ಕಂಪನಿಗೆ ಕ್ಲೈಂಟ್ಸ್ ಗಳಾಗಿರ್ತಾರೆ. ಇದು ಆಟೋಮೋಟಿವ್ ಸೆಗ್ಮೆಂಟ್ ಬಗ್ಗೆ. ಆದ್ರೆ ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಡೈವರ್ಸಿಫೈ ಮಾಡೋದಕ್ಕೋಸ್ಕರ ಬರೀ ಒಂದೇ ಕಾನ್ಸಂಟ್ರೇಷನ್ ರಿಸ್ಕ್ ಇರಬಾರ್ದು, ನಂದು ರಿಸ್ಕ್ ನ ಡೈವರ್ಸಿಫೈ ಮಾಡೋಣ, ನಮ್ಮ ಇನ್ವೆಸ್ಟ್ಮೆಂಟ್ ನ ಡೈವರ್ಸಿಫೈ ಮಾಡೋಣ ಅಂತ ಕಂಪನಿ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳಿದೆ. ಅದರಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಸೆಗ್ಮೆಂಟ್ ಬಂದು ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಇರುತ್ತೆ. ಇದರಲ್ಲಿ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಅಂದ್ರೆ ಯಾವ್ಯಾವ್ದಪ್ಪ? ಆಯಿಲ್ ಅಂಡ್ ಗ್ಯಾಸ್, ಪವರ್, ಡಿಫೆನ್ಸ್, ಏರೋಸ್ಪೇಸ್, ಮರೀನ್, ರೈಲ್ವೆ, ಕನ್ಸ್ಟ್ರಕ್ಷನ್ ಹಾಗೆ ಮೈನಿಂಗ್. ಸೊ ಈ ತರ ಡಿಫರೆಂಟ್ ಇಂಡಸ್ಟ್ರಿಯಲ್ ವೈಸ್ ಕೂಡ ಇವರ ಪ್ರಾಡಕ್ಟ್ಸ್ ಗಳನ್ನ ಇವರು ಕಳಿಸ್ತಾ ಇರ್ತಾರೆ. ಸೊ ದಟ್ ಇವರ ಬಿಸ್ನೆಸ್ ಒಂದು ವೆಲ್ ಡೈವರ್ಸಿಫೈ ಮ್ಯಾನರ್ ಅಲ್ಲಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪರ್ಟಿಕ್ಯುಲರ್ ರಿಲೇಟೆಡ್ ಈಗ ಇಂಡಸ್ಟ್ರಿಯಲ್ಸ್ ರಿಲೇಟೆಡ್ ನೋಡೋದಾದ್ರೆ 40% ಆಫ್ ದ ರೆವೆನ್ಯೂ ಏನಿದೆ ಕಂಪನಿ ಈ ಒಂದು ಸೆಗ್ಮೆಂಟ್ ಇಂದ ಜನರೇಟ್ ಆಗ್ತಾ ಇರುತ್ತೆ. ಸೊ ಒಂದು ಸ್ಟಾರ್ಟ್ ಗ್ಲಿಮ್ಸ್ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಕಂಪನಿ ಬಿಸ್ನೆಸ್ ಬಂದು ಮೇನ್ ಆಗಿ ಆಟೋಮೋಟಿವ್ ಆಗಿರುತ್ತೆ. 60% ಆಫ್ ದ ರೆವೆನ್ಯೂ ಆರ್ ಜನರೇಟೆಡ್ ಫ್ರಮ್ ಆಟೋಮೋಟಿವ್ ಸೆಗ್ಮೆಂಟ್. ಹಾಗೆ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಸ್ ಇಂದ ಮಿಕ್ಕಿರೋ 40% ರೆವೆನ್ಯೂ ಜನರೇಟ್ ಆಗ್ತಾ ಇರುತ್ತೆ ಅನ್ನೋದಿಲ್ಲಿ ನಾವು ಗಮನಿಸಬಹುದು. ಇನ್ನ ನೆಕ್ಸ್ಟ್ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಏನಪ್ಪಾ ಅಂತ ಅಂದ್ರೆ ರೀಸೆಂಟ್ ಆಗಿ ಕಂಪನಿಗೆ ಮೇಜರ್ ಆರ್ಡರ್ ಸಿಕ್ಕಿರುತ್ತೆ. $100 million ಗಿನ್ನ ಜಾಸ್ತಿ ಇರುವಂತಹ ಒಂದು ಆರ್ಡರ್ ಫಾರ್ ಬಾರಕೇಟ್ ಅನ್ನೋ ಒಂದು ಮಿಸೈಲ್ ಏನಿದೆಯೋ ಆ ಒಂದು ಪರ್ಟಿಕ್ಯುಲರ್ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂತಹ ಒಂದು ವಿಷಯ ಆಗಿರುತ್ತೆ. ಸೊ ಇದಕ್ಕೆ ಕಾಂಪೋನೆಂಟ್ಸ್ ಗಳು ಅಥವಾ ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಿಟ್ಸ್ ಗಳನ್ನ ಪ್ರೊವೈಡ್ ಮಾಡುವಂತಹ ಒಂದು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಬಿಸ್ನೆಸ್ ಈ ಒಂದು ಕಂಪನಿಗೆ ದೊರಕಿರುತ್ತೆ. ಇದು ಕೂಡ ಒಂದು ಮೇಜರ್ ನ್ಯೂಸ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಆಪರೇಷನ್ ಆಫ್ ದ ಕಂಪನಿ. ಹಾಗೆ ಓವರ್ ಆಲ್ ರೆವಿನ್ಯೂ ವೈಸ್ ನೋಡೋದಾದ್ರೆ ನಾನು ಹೇಳಿದೆ ಇಲ್ಲಿವರೆಗೂ ನಮ್ಗೆ ಅರ್ಥ ಆಯ್ತು ಆಟೋಮೋಟಿವ್ ಸೆಗ್ಮೆಂಟ್ ಹಾಗೆ ಓವರ್ ಆಲ್ ಇಂಡಸ್ಟ್ರಿಯಲ್ ವೈಸ್ ಏನೇನೆಲ್ಲ ಬರ್ತಾ ಇದೆ ರೆವಿನ್ಯೂಸ್ ಅಂತ. ಬಟ್ ಓವರ್ ಆಲ್ ಒಂದು ರೆವಿನ್ಯೂ ಅನ್ನ ಕ್ಯಾಟಗರಿ ಮಾಡೋದಾದ್ರೆ ಇನ್ ಟರ್ಮ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹಾಗೆ ಡೊಮೆಸ್ಟಿಕ್ ಬಿಸ್ನೆಸ್ ನೋಡೋದಾದ್ರೆ 58% ಆಫ್ ರೆವಿನ್ಯೂ ಏನಿದೆ ಈ ಕಂಪನಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ ಮಿಕ್ಕಿರುವಂತಹ ಒಂದು ಪರ್ಸೆಂಟೇಜ್ ಆಫ್ ರೆವಿನ್ಯೂ ಏನಿದೆಯೋ ಅದು ಡೊಮೆಸ್ಟಿಕ್ ಮಾರ್ಕೆಟ್ಸ್ ಅಥವಾ ಇಂಡಿಯಾದಿಂದ ಬರ್ತಕ್ಕಂತಹ ಒಂದು
ಬಿಸ್ನೆಸ್ ಆಗಿರುತ್ತೆ ಅಥವಾ ರೆವಿನ್ಯೂ ಬರ್ತಾ ಇರುತ್ತೆ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಮೇನ್ ಆಗಿ ಕಂಪನಿ ಬಿಸ್ನೆಸ್ ಅಲ್ಲಿ ಫೋರ್ಜಿಂಗ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಫೋರ್ಜಿಂಗ್ ಕೆಪಾಸಿಟಿ ನೋಡೋದಾದ್ರೆ ಈ ಕಂಪನಿದು ಮೋರ್ ದನ್ 6 lakh ಟನ್ ಪರ್ ಆನಮ್ ಆಗಿರುತ್ತೆ. ಇದನ್ನ ಅವರು ಡಿಫರೆಂಟ್ ಕಾಂಟಿನೆಂಟ್ಸ್ ಅಲ್ಲಿ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಮೇಜರ್ ಆಗಿರುತ್ತೆ, ಮೋರ್ ದನ್ 67% ಏನಿದೆ ಇವರ ಪ್ಲಾಂಟೇಶನ್ ಕೆಪಾಸಿಟಿ ಇರುವಂತದ್ದು ಇಂಡಿಯಾದಲ್ಲಿ ಆಗಿರುತ್ತೆ. 27.5% ಬಂದು ನಾರ್ತ್ ಅಮೆರಿಕಾ, ಇನ್ನು ಮಿಕ್ಕಿರೋ 4.5% ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಇದು ಬಂದು ಯುರೋಪ್ ಅಲ್ಲಿ ಈ ಒಂದು ಕಂಪನಿಯ ಪ್ಲಾಂಟೇಶನ್ಸ್ ಗಳಿರೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ, ಪುಣೆದಲ್ಲಿ ಇರತಕ್ಕಂತಹ ಇವರ ಫೋರ್ಜಿಂಗ್ ಪ್ಲಾಂಟ್ ಏನಿದೆಯೋ ವರ್ಲ್ಡ್ ಅಲ್ಲೇ ನಂಬರ್ 1 ಪ್ಲೇಸ್ ಅಲ್ಲಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್. ಒಂದೇ ಸಿಂಗಲ್ ಯೂನಿಟ್ ಅಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಫೋರ್ಜಿಂಗ್ ಯೂನಿಟ್ ನೋಡೋದಾದ್ರೆ ವರ್ಲ್ಡ್ ಅಲ್ಲೇ ಇದು ಮೊದಲನೇದಾಗಿರುತ್ತೆ, ಪುಣೆದಲ್ಲಿ ಇರುತ್ತೆ ಇದು. ಹಾಗೆ 10 ಮ್ಯಾನುಫ್ಯಾಕ್ಚರಿಂಗ್ ಒಂದು ಫೆಸಿಲಿಟೀಸ್ ಈ ಕಂಪನಿದ ಆಗಿರುತ್ತೆ. ಅಂದ್ರೆ ಅಷ್ಟು ಪ್ಲಾಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಈ ಒಂದು ಕಂಪನಿ. ಟೋಟಲ್ 10 ಫೆಸಿಲಿಟೀಸ್ ಗಳಿದೆ ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ 6 ಪೇಟೆಂಟ್ ಗಳನ್ನ ಹೊಂದಿರುತ್ತೆ ಕಂಪನಿ. ಅಂದ್ರೆ ಅವ್ರು ಮಾಡ್ತಕ್ಕಂತಹ ವರ್ಕ್ ಗೆ ಪೇಟೆಂಟ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ 70 ಅಪ್ಲಿಕೇಶನ್ಸ್ ನ ಆಲ್ರೆಡಿ ಕಂಪನಿ ಫೈಲ್ ಮಾಡಿದೆ ಪೇಟೆಂಟ್ ಗಳನ್ನ ಪಡೆಯೋದಕ್ಕೋಸ್ಕರ. ಸೊ ಇನ್ನು ನೆಕ್ಸ್ಟ್ ಇವ್ರದ್ದು ಫ್ಯೂಚರ್ ಪ್ಲಾನ್ಸ್ ಗಳು ನೋಡೋದಾದ್ರೆ ಮೇಜರ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಡಸ್ಟ್ರಿ ಬಹಳನೇ ಒಂದು ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗುವಂತ ಪಾಸಿಬಿಲಿಟಿ ಇದೆ. ಆ ನಿಟ್ಟಿನಲ್ಲಿ ಈ ಕಂಪನಿ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಲೇಟೆಡ್ ವರ್ಕ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಕಲ್ಯಾಣಿ ಗ್ರೂಪ್ ಅಲ್ಲಿ ಹೊಸದಾಗಿ ಫಾರ್ಮ್ ಆದಂತಹ ಕಂಪನಿ ಕಲ್ಯಾಣಿ ಪವರ್ ಟ್ರೈನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಜೋಡಿ ಆಲ್ರೆಡಿ ಸೇರ್ಕೊಂಡು ಈ ಒಂದು ಮೊದಲನೇ ಹೆಜ್ಜೆ ಇಟ್ಟಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಬರ್ಲಿಕ್ಕೆ. SPL ಅಥವಾ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಈ ಒಂದು ಕಂಪನಿ ಆಗಿರುತ್ತೆ. ಓವರ್ ಆಲ್ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಂಪನಿ ಆಲ್ರೆಡಿ ಇನಿಷಿಯಲ್ ಸ್ಟೆಪ್ ನ ತಗೊಂಡಿದೆ. ಇವ್ರದೇ ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಕಂಪನಿಯ ಜೋಡಿ ಜಾಯ್ನ್ ಆಗೋದ್ರ ಮೂಲಕ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಲ್ಲಿ ಬರ್ತಕ್ಕಂತಹ ಒಂದು ವಿಷಯಕ್ಕೂ ಈ ಒಂದು ಕಂಪನಿ ಆಲ್ರೆಡಿ ಹೆಜ್ಜೆ ಇಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿವರೆಗೂ ಕಂಪನಿಯ ಡೀಟೇಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ವಿ. ಕಂಪನಿ ಬಿಸ್ನೆಸ್ ಯಾವ ರೀತಿ ರನ್ ಆಗ್ತಾ ಇದೆ, ಏನೇನೆಲ್ಲ ಬಿಸ್ನೆಸ್ ಇದೆ ಅವ್ರದ್ದು, ಓವರ್ ಆಲ್ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಏನೇನೆಲ್ಲ ಎಕ್ಸ್ಪಾನ್ಷನ್ ಪ್ಲಾನ್ ಇಟ್ಕೊಂಡಿದ್ದಾರೆ, ಇದೆಲ್ಲ ನಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಇಲ್ಲಿವರೆಗೂ. ಇವಾಗ ಫಿನಾನ್ಷಿಯಲ್ ರೇಷಿಯೋಸ್ ಬರೋಣ. ಅಂದ್ರೆ ಓವರ್ ಆಲ್ ಇವರು ಫಿನಾನ್ಷಿಯಲ್ಸ್ ನೋಡೋದಾದ್ರೆ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳು ಏನೇನು ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಇವಾಗ ಮೊದಲನೇದಾಗಿ ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು 4 ಕಂಪನಿಗಳನ್ನ ತಗೊಂಡಿದೀವಿ ನಾವಿಲ್ಲಿ ಕಂಪ್ಯಾರಿಸನ್ ಗೋಸ್ಕರ. ಸೊ ಬೇಸಿಕಲಿ ಎಲ್ಲ ಕಂಪನಿಗಳು ಒಂದೇ ರೀತಿಯ ಕೆಲಸ ಮಾಡ್ತಾ ಇರುತ್ತೆ, ಆಲ್ಮೋಸ್ಟ್ ಸೇಮ್ ರೀತಿಯ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಇದರಲ್ಲಿ ಭಾರತ್ ಫೋರ್ಜ್ ಒಂದು, ಹಾಗೆ AIA ಇಂಜಿನಿಯರಿಂಗ್, ಮಹೀಂದ್ರಾ CIE, ಹಾಗೆ ರಾಮಕೃಷ್ಣ ಫೋರ್ಜಿಂಗ್. ಸೊ ಈ 4 ಕಂಪನಿಗಳನ್ನ ಕಂಪೇರ್ ಮಾಡೋದ್ರ ಮೂಲಕ ನಾವು ನೋಡೋಣ ಯಾವ್ಯಾವ ರೀತಿಯಲ್ಲಿ ಫಿನಾನ್ಷಿಯಲ್ ರೇಷಿಯೋಸ್ ಇರುತ್ತೆ. ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪ್ ಬಂದು ಆಲ್ಮೋಸ್ಟ್ ನಿಯರ್ ಟು 35,000 crores ಆಗಿರುತ್ತೆ. ಸೊ ಕಂಪೇರ್ ಟು ಅದರ್ ಕಂಪನೀಸ್ ಇದು ಒಂದು ಒಳ್ಳೆ ಲಾರ್ಜ್ ಕ್ಯಾಪ್ ಕಂಪನಿ ಆಗಿರುತ್ತೆ ಅನ್ನೋದು ನಾವು ಇಲ್ಲಿ ಗಮನಿಸಬಹುದು. ಹಾಗೆ ನೆಕ್ಸ್ಟ್ ಕಂಪನಿಯ PE ರೇಷಿಯೋ ಬಂದು ಮೋರ್ ದನ್ 451 ಇದೆ. ಇದು ಕಂಪೇರ್ ಟು ಅದರ್ ಕಂಪನೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದು ರಿಟರ್ನ್ ಆನ್ ಇಕ್ವಿಟಿ ಪರ್ಸೆಂಟೇಜ್ ನೋಡೋದಾದ್ರೆ ಬಹಳನೇ ಕಡಿಮೆ ಇದೆ, ಆಲ್ಮೋಸ್ಟ್ 1.42% ರಿಟರ್ನ್ ಆನ್ ಇಕ್ವಿಟಿ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 13.13% ಆದ್ರೆ ಡೆಬ್ಟ್ ಟು ಇಕ್ವಿಟಿ ರೇಷಿಯೋ ಬಂದು 0.86 ಇದೆ. ಇನ್ನು ಓವರ್ ಆಲ್ 1 year ಪರ್ಸೆಂಟೇಜ್ ರಿಟರ್ನ್ ನೋಡೋದಾದ್ರೆ 120.24% ಆಗಿರುತ್ತೆ. ಹಾಗೆ ಕಳೆದ 5 ವರ್ಷದ ಒಂದು ರಿಟರ್ನ್ ನೋಡೋದಾದ್ರೆ ಈ ಕಂಪನಿ ಕೊಟ್ಟಿರುತ್ತದೆ 14.83 ಕಾಂಪೌಂಡೆಡ್ ರಿಟರ್ನ್ ಅನ್ನ ಕೊಟ್ಟಿರುತ್ತೆ ಈ ಒಂದು ಕಂಪನಿ ಇನ್ವೆಸ್ಟ್ ಮಾಡಿರುವಂತಹ ಹೂಡಿಕೆದಾರರಿಗೆ. ಇಲ್ಲಿವರೆಗೂ ನಾವು ಫಿನಾನ್ಷಿಯಲ್ ರೇಷಿಯೋಸ್ ಗಳು ಏನು, ಕಂಪನಿ ಇಂಪಾರ್ಟೆಂಟ್ ಫಿನಾನ್ಷಿಯಲ್ ರೇಷಿಯೋಸ್ ಗಳು ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಇವಾಗ ಕಂಪನಿಯ ನೆಕ್ಸ್ಟ್ ಲೆವೆಲ್ ಅನಾಲಿಸಿಸ್ ಹೋಗೋಣ. ಅದೇನಪ್ಪಾ ಅಂತ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪ್ಯಾರಿಸನ್ ಹಾಗೆ ಇಯರ್ ಬೈ ಇಯರ್ ಕಂಪೇರ್ ಮಾಡಿ ನೋಡಿದ್ರೆ ಏನೇನೆಲ್ಲ ಬೆಳವಣಿಗೆಗಳು ಕಂಡು ಬಂದಿದೆ, ಏನೇನೆಲ್ಲ ಚೇಂಜಸ್ ಗಳಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ರೆವಿನ್ಯೂ ಗ್ರೋತ್ ಆಗಿರ್ಬೋದು. ಸೊ ಈ ತರ ಕಂಪ್ಲೀಟ್ ಆಗಿ ಒಂದು ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳನ್ನ ಕಂಪೇರ್ ಮಾಡಿ ನೋಡೋಣ. ಇವಾಗ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರಬಹುದು, ಮೊದಲನೇದಾಗಿ ಕನ್ಸಾಲಿಡೇಟೆಡ್ ಇಯರ್ ಆನ್ ಇಯರ್ ರಿಟರ್ನ್ ನ ಕೊಟ್ಟಿದ್ದೀವಿ ನಾವು. ಅಂದ್ರೆ ಲಾಸ್ಟ್ ಇಯರ್ ಕ್ವಾರ್ಟರ್ ಹಾಗೆ ಈ ಇಯರ್ ಲಾಸ್ಟ್ ಕ್ವಾರ್ಟರ್ಗೂ ಕಂಪೇರ್ ಮಾಡಿ ನೋಡೋದಾದ್ರೆ ರೆವಿನ್ಯೂ ಗ್ರೋತ್ ಏನಿದೆಯೋ 19.57% ಆಗಿರುತ್ತೆ. ಅಂದ್ರೆ 1741 ಕೋಟಿಯಿಂದ 2082 ಕೋಟಿಯಷ್ಟು ಬೆಳವಣಿಗೆನ ಕಂಡಿರುತ್ತೆ ರೆವಿನ್ಯೂ ಅಲ್ಲಿ. ಹಾಗೆ ನೆಟ್ ಪ್ರಾಫಿಟ್ ನೋಡೋದಾದ್ರೆ ಕಳೆದ ವರ್ಷದ ಲಾಸ್ಟ್ ಕ್ವಾರ್ಟರ್ ಅಲ್ಲಿ -68 crores ಇರೋದನ್ನ ಗಮನಿಸಬಹುದು. ಹಾಗೆ ಈಗ ರೀಸೆಂಟ್ ಆಗಿ ಬಂದಿರೋ ರಿಸಲ್ಟ್ಸ್ ನೋಡೋದಾದ್ರೆ ಈ ನಂಬರ್ ಬಂದು ಮೋರ್ ದನ್ 200 crores ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಾರ್ಟರ್ ಬೈ ಕ್ವಾರ್ಟರ್ ರಿಸಲ್ಟ್ಸ್ ನ ನೋಡೋದಾದ್ರೆ ಅಂದ್ರೆ ಕ್ವಾರ್ಟರ್ 3 ಆಫ್ ಫಿನಾನ್ಷಿಯಲ್ ಇಯರ್ 2021 ಹಾಗೆ ಕ್ವಾರ್ಟರ್ 4 ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಮೊದಲನೇದಾಗಿ ರೆವಿನ್ಯೂ ಬಂದು 1723 ಕೋಟಿಯಿಂದ 2082 ಕೋಟಿಗೆ ಅಂದ್ರೆ ಮೋರ್ ದನ್ 20% ಗ್ರೋತ್ ಕಂಡಿರೋದನ್ನ ಗಮನಿಸಬಹುದು ಕ್ವಾರ್ಟರ್ 3 ಇಂದ ಕ್ವಾರ್ಟರ್ 4 ಗೆ. ಹಾಗೆ ನೆಟ್ ಪ್ರಾಫಿಟ್ ಬಂದು -29 crores ಇದ್ದಿದ್ದು ಕ್ವಾರ್ಟರ್ 3 ಅಲ್ಲಿ ಕ್ವಾರ್ಟರ್ 4 ಬರೋ ಅಷ್ಟೊತ್ತಿಗೆ 212 crores ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು ಫಿನಾನ್ಷಿಯಲ್ ಇಯರ್ ವೈಸ್ ಕಂಪೇರ್ ಮಾಡೋದಾದ್ರೆ ಅಂದ್ರೆ ಫಿನಾನ್ಷಿಯಲ್ ಇಯರ್ 2021 ಮುಗಿದಿದೆ, ಇವಾಗ 2021 ಡೇಟಾ ಮುಗಿದಿರುವಂತದ್ದು. ಹಾಗೆ 20 ಓವರ್ ಆಲ್ ಡೇಟಾ ಕಂಪ್ಯಾರಿಸನ್ ಮಾಡೋದಾದ್ರೆ ಫಿನಾನ್ಷಿಯಲ್ ಇಯರ್ ಅಲ್ಲಿ 8056 ಅಂದ್ರೆ 8056 ಕೋಟಿ ಇದ್ದಂತಹ ರೆವಿನ್ಯೂ ಬಂದು ಫಿನಾನ್ಷಿಯಲ್ ಇಯರ್ 21 ಅಷ್ಟೊತ್ತಿಗೆ 6336 ಕೋಟಿ, ಅಂದ್ರೆ ಆಲ್ಮೋಸ್ಟ್ 21% ನೆಗೆಟಿವ್ ಗ್ರೋತ್ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ನೆಟ್ ಪ್ರಾಫಿಟ್ ಬಂದು 349 crores ಇತ್ತು ಫಿನಾನ್ಷಿಯಲ್ ಇಯರ್ 20 ಅಷ್ಟೊತ್ತಲ್ಲಿ, ಇವಾಗ ನೋಡೋದಾದ್ರೆ -126.97 crores ಗಳಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಸೊ ಇದು ಓವರ್ ಆಲ್ ಕಂಪ್ಯಾರಿಸನ್ ಡೇಟಾ ಆಗಿರುತ್ತೆ ಕಂಪೇರಿಂಗ್ ಟು ದ ಈ ವರ್ಷದ ಕ್ವಾರ್ಟರ್ ರಿಸಲ್ಟ್ಸ್ ಹಾಗೆ ಇಯರ್ ಆನ್ ಇಯರ್ ಫಿನಾನ್ಷಿಯಲ್ ರಿಸಲ್ಟ್ಸ್ ನೋಡೋದಾದ್ರೆ ಈ ರೀತಿಯಲ್ಲಿ ಒಂದು ರಿಸಲ್ಟ್ಸ್ ಗಳಿರೋದನ್ನ ನಾವಿಲ್ಲಿ
ನೋಡಬಹುದಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ನಾನು ಆಲ್ರೆಡಿ ಹೇಳಿದೆ ಕಂಪನಿ ಇಂಟರ್ನ್ಯಾಷನಲ್ ಹಾಗೆ ಡೊಮೆಸ್ಟಿಕ್ ಮಾರ್ಕೆಟ್ಸ್ ಅಲ್ಲಿ ಒಂದಿರುತ್ತೆ. ಮೇಜಾರಿಟಿ ಆಫ್ ಇವ್ರ ಬಿಸ್ನೆಸ್ ಏನಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೇ ಇರುತ್ತೆ. ಇವಾಗ ನೋಡೋಣ ಡೊಮೆಸ್ಟಿಕಲಿ ಆಗಿ ಇಂಟರ್ನ್ಯಾಷನಲ್ ರಿಲೇಟೆಡ್ ಏನೇನೆಲ್ಲ ಇವರ ಸೆಗ್ಮೆಂಟ್ಸ್ ಗಳಿವೆ, ಪರ್ಟಿಕ್ಯುಲರ್ಸ್ ಏನಿದೆಯೋ ಇವ್ರದ್ದು ಪ್ಯಾಸೆಂಜರ್ ವೆಹಿಕಲ್ಸ್ ಬರುತ್ತೆ, ಕಮರ್ಷಿಯಲ್ ವೆಹಿಕಲ್ಸ್, ಈ ತರ ಡಿಫರೆಂಟ್ ಡಿಫರೆಂಟ್ ಸೆಗ್ಮೆಂಟ್ ವೈಸ್ ಏನೇನೆಲ್ಲ ಫಿನಾನ್ಷಿಯಲ್ ರಿಸಲ್ಟ್ಸ್ ಇದೆ ಅಂತ ಇವಾಗ ನೋಡೋಣ. ಮೊದಲನೇದಾಗಿ ನೀವು ಗಮನಿಸ್ತಾ ಇರಬಹುದು, ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಾ ಇರುವಂತಹ ಒಂದು ಬಿಸ್ನೆಸ್ ಡೀಟೇಲ್ಸ್ ನಾವು ಇಲ್ಲಿ ತೋರಿಸ್ತಾ ಇದೀವಿ ನಿಮ್ಗೆ. ಇವಾಗ ಇದ್ರ ಪ್ರಕಾರ ನೋಡೋದಾದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ಏನಿದೆ, ಕಮರ್ಷಿಯಲ್ ವೆಹಿಕಲ್ಸ್ ಬಿಸ್ನೆಸ್ ಬಂದು -24.5% ಅಷ್ಟು ನೆಗೆಟಿವ್ ಗ್ರೋತ್ ಕಂಡಿದ್ರೆ, ಇಂಡಸ್ಟ್ರಿಯಲ್ ಅಲ್ಲಿ -36.5% ನೆಗೆಟಿವ್ ಗ್ರೋತ್. ಕೊನೆಯದಾಗಿ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನೋಡೋದಾದ್ರೆ -10.9% ನೆಗೆಟಿವ್ ಗ್ರೋತ್ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಓವರ್ ಆಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಿಸ್ನೆಸ್ ನೋಡೋದಾದ್ರೆ, ಇವಾಗ ಡೊಮೆಸ್ಟಿಕಲ್ ಬಿಸ್ನೆಸ್ ನೋಡೋದಾದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಕಮರ್ಷಿಯಲ್ಸ್ ವೈಸ್ -1.1%, ಇಂಡಸ್ಟ್ರಿಯಲ್ ವೈಸ್ -7.8%, ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ -4.5% ನಷ್ಟು ನೆಗೆಟಿವ್ ಗ್ರೋತ್ ಅನ್ನ ಇವನ್ ಡೊಮೆಸ್ಟಿಕಲ್ ಮಾರ್ಕೆಟ್ ಅಲ್ಲೂ ಕೂಡ ಕಂಡಿರುತ್ತೆ. ಓವರ್ ಆಲ್ -11.8% ನಷ್ಟು ನೆಗೆಟಿವ್ ಗ್ರೋತ್ ನ ಓವರ್ ಆಲ್ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಅದರ್ ಸೆಗ್ಮೆಂಟ್ ಅಂತ ಇದೆ. ಸೊ ಈ ಅದರ್ಸ್ ಬಂದ್ಬಿಟ್ಟು ಆಪರೇಷನಲ್ ಇನ್ಕಮ್ ಅಥವಾ ಈ ಸ್ಕ್ರಾಪ್ ಮಾರೋದ್ರಿಂದ ಬಂದಿರುತ್ತಾ ಒಂದು ಇನ್ಕಮ್ ಏನಿದೆ ಅದು ಈ ಒಂದು ಅದರ್ಸ್ ಅಲ್ಲಿ ಆಡ್ ಮಾಡಿರುತ್ತೆ. ಸೊ ಅದರ್ಸ್ ವೈಸ್ ನೋಡೋದಾದ್ರೆ 3629 ಇಂದ 2156 ಮಿಲಿಯನ್ ರುಪೀಸ್ ನಷ್ಟು ನೆಗೆಟಿವ್ ಗ್ರೋತ್ ನ ಇವನ್ ಈ ಒಂದು ಪರ್ಟಿಕ್ಯುಲರ್ ಅದರ್ ಸೆಗ್ಮೆಂಟ್ ಅಲ್ಲೂ ಕೂಡ ನಾವು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಕಂಡಿರೋದನ್ನ ಗಮನಿಸಬಹುದು. ಓವರ್ ಆಲ್ ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ಫಿನಾನ್ಷಿಯಲ್ ಇಯರ್ ಓವರ್ ಆಲ್ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ನೋಡೋದಾದ್ರೆ 11.8% ನಷ್ಟು ನೆಗೆಟಿವ್ ಗ್ರೋತ್ ನ ಕಂಡಿರುತ್ತೆ ಇನ್ನು ಡೊಮೆಸ್ಟಿಕ್ ಮಾರ್ಕೆಟ್ಸ್. ಹಾಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಬಂದು ಓವರ್ ಆಲ್ 25.9% ನಷ್ಟು ನೆಗೆಟಿವ್ ಗ್ರೋತ್ ನ ಕಂಡಿರೋದನ್ನ ಈ ಓವರ್ ಆಲ್ ಡೇಟಾ ಮೂಲಕ ನಾವು ಅರ್ಥ ಮಾಡ್ಕೋಬಹುದು ಇಲ್ಲಿ. ಹಾಗೆ ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಿಸ್ನೆಸ್ ಏನಿದೆ ಇದನ್ನ ಏರಿಯಾ ವೈಸ್ ನೋಡೋದಾದ್ರೆ ಮೇಜಾರಿಟಿ ಆಫ್ ದ ಮಾರ್ಕೆಟ್ ಒಂದು ಅಮೆರಿಕ, ಯುರೋಪ್ ಹಾಗೆ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್ ಅಂತ ನಾವಿಲ್ಲಿ ಡಿವೈಡ್ ಮಾಡಿದೀವಿ. ನೀವು ನೋಡ್ತಾ ಇರಬಹುದು ಅಮೆರಿಕಾದಿಂದ ಬರ್ತಕ್ಕಂತಹ ಬಿಸ್ನೆಸ್ ಏನಿತ್ತು ಅದು ಆಲ್ಮೋಸ್ಟ್ 40% ಅಂದ್ರೆ 40% ನಷ್ಟು ನೆಗೆಟಿವ್ ಗ್ರೋತ್ ಕಂಡೋದನ್ನ ಗಮನಿಸಬಹುದು ಇಯರ್ ಆನ್ ಇಯರ್ ನೋಡೋದಾದ್ರೆ. ನೆಕ್ಸ್ಟ್ ಯುರೋಪ್ ಇಂದ ಮತ್ತೆ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್ ಇಂದ ಜಾಸ್ತಿ ಆಗಿದೆ. ಸೊ ಓವರ್ ಆಲ್ ನೆಗೆಟಿವ್ ಗ್ರೋತ್ ಕಂಡಿದೆ, ಬಟ್ ಯುರೋಪ್ ಇಂದ ಹಾಗೆ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್ ಕಡೆಯಿಂದ ಬರ್ತಕ್ಕಂಥ ಬಿಸ್ನೆಸ್ ಏನಿದೆಯೋ ಅದರಲ್ಲಿ ಗ್ರೋತ್ ಕಂಡಿರೋದನ್ನ ಗಮನಿಸಬಹುದು. ಯುರೋಪ್ ಇಂದ 8.5%, ಹಾಗೆ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್ ಇಂದ 5.9% ನಷ್ಟು ಓವರ್ ಆಲ್ ಬಿಸ್ನೆಸ್ ಗ್ರೋತ್ ನಮಗೆ ಈ ಒಂದು ಕಂಪನಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಭಾರತ್ ಫೋರ್ಜ್ ಅನ್ನೋ ಕಂಪನಿಯ ಬಗ್ಗೆ ಸುಮಾರು ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ವಿ ನಾವು. Q4 ರಿಸಲ್ಟ್ಸ್ ನೋಡೋದ್ರ ಮೂಲಕ ಕಂಪ್ಯಾರಿಸನ್ ಮಾಡಿದ್ವಿ ಇಯರ್ ಟು ಲಾಸ್ಟ್ ಇಯರ್ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಅಥವಾ ಏನೇನೆಲ್ಲ ನೆಗೆಟಿವ್ ಗ್ರೋತ್ ಪಾಸಿಟಿವ್ ಗ್ರೋತ್ ಕಂಡು ಬಂದಿದೆ ಕಂಪನಿಯಲ್ಲಿ, ಹಾಗೆ ಇವರು ಬಿಸ್ನೆಸ್ ಮಾಡೆಲ್ಸ್ ಯಾವ ರೀತಿ ಇದೆ, ಪ್ರಾಡಕ್ಟ್ಸ್ ಏನೇನು, ಯಾವ ರೀತಿಯಲ್ಲಿ ಇವರು ಬಿಸ್ನೆಸ್ ನ ಡೈವರ್ಸಿಫೈ ಮಾಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ವಿ ಇಲ್ಲಿವರೆಗೂ ನಾನು ಕೊಟ್ಟಿರುವಂತಹ ಮಾಹಿತಿ ಒಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಇದನ್ನ ದಯವಿಟ್ಟು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಅಂತ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಹಾಗೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬಿಕಾಸ್ ಈ ತರ ಸುಮಾರು ವಿಡಿಯೋಸ್ಗಳು ವಿತ್ ನ್ಯೂ ಅಪ್ಡೇಟ್ಸ್ ಗಳೆಲ್ಲ ನಮ್ಮ ಚಾನಲ್ ಥ್ರೂ ನಾವು ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ. ನೀವು ಅದರ ಪಾರ್ಟ್ ಆಗಬೇಕು ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಿರ್ತಾರೋ ಅವರಿಗೆ ಈ ವಿಡಿಯೋಸ್ ಗಳನ್ನ ಶೇರ್ ಮಾಡಿ. ನಿಮ್ಗೆ ಏನಾದ್ರೂ ಕ್ವಶನ್ಸ್ ಗಳು ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.